ಸೊ ಗೈಸ್ ಫೈನಲಿ ನಾವು ಇದು ಹಿರೇನೂರು ರೀಚ್ ಆಗಿಬಿಟ್ಟು ನೆಕ್ಸ್ಟು ಇವಾಗ ಏನು ಟೈಮ್ ಪಾಸ್ ಆಗ್ತಾಯಿದೆ ಅಂತ ಟೈಮ್ ಪಾಸ್ ಆಗ್ತಾಯಿಲ್ಲ ಅಂತ ಇದಕ್ಕೆ ಹೋಗ್ತಾಯಿದ್ದೀರಿ ಒಂದು ನದಿಗೆ, ಭೀಮಾ ನದಿಗೆ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಭೀಮಾ ನದಿ ಅಂತ. ನಾವು ಆಲ್ರೆಡಿ ಹೋಗಿ ನೋಡಿದ್ದೀನಿ, ಆದರೂ ಇನ್ನೊಂದು ಸರಿ ಹೋಗಕ್ಕೆ ಹೋಗ್ತಾಯಿದ್ದೀರಿ. ಟೈಮ್ ಪಾಸ್ ಆಗ್ತಾಯಿಲ್ಲ, ಅದು ಬೇರೆ ಇವತ್ತು ಗ್ರಹಣ ಬೇರೆ, ಅದು ರಿಸ್ಕ್ ತೊಗೊಂಡು ಹೋಗ್ತಾಯಿದ್ದೀರಿ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಫುಲ್ ರಿಸ್ಕು. ನಾವು 3 ಜನ ಮತ್ತು ಹಿಂದೆ ಒಂದು 3 ಜನ. ಫುಲ್ ರಿಸ್ಕು. ಭೀಮಾ ತೀರ ಹೆಂಗಿರುತ್ತೆ ಅಂತ ನೋಡಿದ್ರೆ ನೀವು ಶಾಕೇ ಆಗಿಬಿಡ್ತೀರಾ, ಆ ಥರ ಇದೆ ಗೈಸ್. ಗೆಟ್ ಬ್ಯಾಕ್. ನೋಡಿ ಗೈಸ್, ಹಂಗೆ ವ್ಯೂ ನೋಡ್ತಾ ಇದ್ರೆ ಕ್ರೇಜಿ. ಅಲ್ಲಿ ಮಣ್ಣ ತೋರ್ಸು. ನೋಡಿ ಇವ್ರು 3 ಜನ, ಇವ್ರು 4 ಜನ ಅವರೇ. ರಸಿಕರ ರಾಜ. ರಸಿಕರ ರಾಜ ಚನ್ನಬಸವ. ಒಂದು ಸೈಡ್ ವ್ಯೂವಲ್ಲಿ ನೋಡ್ಕೊಂಡ್ಬಿಡ್ರಿ. ನೇಚರ್ ಎಲ್ಲ ಇದೆಲ್ಲ ಫುಲ್ ರೈಸು, ಎಲ್ಲ ರೈಸ್ ಫಾರ್ಮಿಂಗು ಫುಲ್ ಕ್ರೇಜ್ ಅನ್ಕೊಳ್ಳಿ. ಈ ಕಡೆ ವ್ಯೂ ಮಾತ್ರ ಬೇರೆ ಗ್ರೀನರಿ. ಇವೆಲ್ಲ ಫುಲ್ ಗ್ರೀನರಿನೇ. ಈ ಕಡೆ ನೋಡ್ರಿ ಫುಲ್ಲು ಗ್ರೀನರಿನೇ. ಗಾಡಿ ಓಡಿಸ್ತಿರೋದು ನಮ್ಮ ಬರೋ ಬಸ್ಸ. ಇಲ್ಲ ಫುಲ್ ತೋರಿಸ್ತೀರಿ. ಒಂದು ಲೈಟ್ ಹೌಸ್ ತೋರಿಸ್ತೀರಿ. ಗೋವಾಗ ಏನಾಗೋದು ಲೈಟ್ ಹೌಸು. ಬನ್ನಿ ಹಿರೇನೂರ್ಗೆ ಲೈಟ್ ಹೌಸೇ ತೋರಿಸ್ತೀರಿ. ಲೈಟ್ ಹೌಸ್ ಯಾಕೆ ತೋರಿಸ್ತೀರಿ. ಪಕ್ಕದಲ್ಲೇ ಒಂದು ಫಿಶ್ ಮಾರ್ಕೆಟ್ ಐತೆ, ಹೋಲ್ಸೇಲು ಫ್ರೆಶ್ಶು. ನೋಡಿ ಅಲ್ಲಿ ಸ್ವಲ್ಪ ಹತ್ರ ನಾವು ಅಲ್ಲಿ ನೋಡಿ ಅಲ್ಲಿರೋದು. ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಲ್ಲ, ಸ್ವಲ್ಪ ದೂರ ಅಷ್ಟೇ. ನಮ್ಮೂರಿಂದ ಒಂದು ಹಾಫ್ ಕಿಲೋಮೀಟರ್ಸು ಇಲ್ಲ, ಒಂದು 250 ಮೀಟರ್ಸ್ ಇರ್ಬೋದೇನೋ ಅಷ್ಟೇ. ಬನ್ನಿ ನೋಡೋಣ. ಫುಲ್ ಕ್ರೇಜಿ ಅಂದ್ಕೊಳ್ಳಿ, ಫುಲ್ ಎಂಜಾಯ್ಮೆಂಟ್ ಇರುತ್ತೆ. ಬನ್ನಿ, ಕ್ರೊಕೊಡೈಲ್ ಕೂಡ ಇರುತ್ತೆ, ತೋರಿಸ್ತೀನಿ. ಮೊಸಳೆ ನೋಡಿ ಗೈಸ್, ಇದು ಕುರಿ ತಾನೆ, ಕುರಿಗಳು ಸರ್, ಕುರಿಗಳು. ಫುಲ್ ವಿಲೇಜ್ ವೈಬ್ಸ್. ಸೊ ಬನ್ನಿ, ಲೈಟ್ ಹೌಸ್ ನೋಡಿ, ಇದೆ ನಮ್ಮ ಲೈಟ್ ಹೌಸು. ಇಲ್ಲಿದೆ ನೋಡಿ ಲೈಟ್ ಹೌಸ್. ಫುಲ್ ಹಳೇದಾಗ್ಬಿಟ್ಟಿದೆ. ಸೊ ಲಾಸ್ಟ್ ವ್ಯೂ ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಬ್ರಿಡ್ಜ್ ಎಕ್ಕವಾಗ ಅಲ್ಲಿ ತೋರಿಸ್ತೀನಿ ವ್ಯೂವು. ಇವಾಗೆ ತೋರ್ಸೋದು ಬೇಡ, ನೀವು ಶಾಕ್ ಆಗಬೇಕು, ಅದಕ್ಕೆ ವ್ಯೂ ತೋರಿಸ್ತೀರಿ ರೀ. ಇನ್ನು ಸ್ವಲ್ಪ ಹೊತ್ತೆ, ಇನ್ನು ಬಂದುಬಿಡ್ತು. ಒಂದು 100 ಮೀಟರ್ಸ್ ಇದೆ ಅಷ್ಟೇ. ನೋಡಿ ಗಾಯ್ಸ್, ನೋಡಿ ಇಲ್ಲೆಲ್ಲ ಮೀನು ಮಾರಾಟ, ಎಲ್ಲ ಮೀನು ಮಾರಾಟ. ಇಲ್ಲೇ ಹಿಡಿದ್ಬಿಟ್ಟು ಇಲ್ಲಿಂದಾನೇ ಸೇಲ್ ಮಾಡೋದು. ಇದೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ನೋಡಿ ಅಲ್ಲಿ ಮೀನು ಇದು ಮಾಡ್ತವ್ರೆ ನೋಡಿ, ನೆಟ್ಟು ಬಲೆ ರೆಡಿ ಮಾಡ್ತವ್ರೆ. ಇನ್ನೇನು ಬೇಕು ಗಾಯ್ಸ್, ಇವರು ಆರಾಮಾಗೆ. ಬಂತು ನದಿ, ಇವಾಗ ಜೊತೆ 1-2 ಮೊಸಳೆ ತೋರಿಸ್ತೀರಿ. ಬನ್ನಿ, ಫುಲ್ ಸೈಕ್ ಆಗಿಬಿಡ್ತೀರಾ ನೀವು. ಗೈಸ್ ಇಲ್ಲೇ ನಿಲ್ಸ್ಬಿಟ್ಟು ಹೋಗ್ತಾ ಇದ್ದೀರಿ. ರಿಸ್ಕ್ ತಗೊಳ್ಳೋದು ಬೇಡ ಅಂತ ಬಂದ್ರೆ ರಸಿಕರ ರಾಜ. ನಿಮ್ಮ ಅಚ್ಚುಮೆಚ್ಚಿನ ಚನ್ನಬಸವ. ಸೊ ಗೈಸ್ ನೋಡಿ, ಇದೆ ನದಿ. ಅನಿಸ್ತಾ ಇಲ್ಲ ಲೈ, ನೋಡ್ರಿ ಹೆಂಗಿದೆ ಭೀಮಾ ತೀರದಲ್ಲಿ. ಐಸ್ ಕ್ರೇಜಿ ಅನ್ಕೊಳ್ಳಿ, ಫುಲ್ ಕ್ರೇಜಿ. ಟವಲ್ ನೋಡಲ್ಲಿ ಎಲ್ಲಿ ತೋರಿಸ್ತೀನಿ. ಗೈಸ್ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಮೆತ್ತಗೆ ಹೋಗ್ತಾ ಇದ್ದೀರಿ. ಆಮೇಲೆ ಇವತ್ತು ಗ್ರಹಣ ಬೇರೆ, ಏನಾನ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅಷ್ಟೇ. ಎಲ್ಲಿ ಗೈಸ್ ಇಲ್ಲಿಂದ ನೋಡಿ, ಫುಲ್ ವೈಬ್ಸ್ ಅನ್ಕೊಳ್ರಿ. ನೋಡಿ ಇಲ್ಲಿಂದ ಇದು ಬ್ರಿಡ್ಜು. ನೋಡಿ ವೈಬ್ಸು. ನೋಡಿ ಗೈಸ್, ರಸಿಕರ ರಾಜ. ಫುಲ್ ರಸಿಕರ ರಾಜ ಅಂದ್ರೆ ಪೂರ್ತಿ ಎಲ್ಲಟ್ ಬರಂಗ್ ಪಿಕ್ಚರ್ ಮಾಡ್ಬೇಕು. ಹಿಂದ್ಗಡೆನೆ ಎಲ್ಲ ಕಾಣ್ಬೇಕು.
ಇಲ್ಲಿ ಗೈಸ್ ಇವಾಗ ಅದನ್ನೇನು ಓಪನ್ ಮಾಡಿದ್ರೆ ಫುಲ್ ನೀರೆಲ್ಲ ಬಂದ್ಬಿಡುತ್ತೆ. ಲೈಟ್ ಹೌಸ್ ಅವಾಗೆ ತೋರ್ಸಲ್ಲ ಲೈಟ್ ಹೌಸ್ ಗೈಸ್, ಲೈಟ್ ಹೌಸ್. ಗೈಸ್ ಬನ್ನಿ ಹೋಗೋಣ. ಈ ಕಡೆ ಇರೋದು ಮೊಸಳೆ, ಆ ಕಡೆ ಏನಿಲ್ಲ ಮೊಸಳೆ, ಸಾರಿ ಕ್ರೊಕೊಡೈಲ್. ಆ ಕಡೆ ಏನಿಲ್ಲ ಗೈಸ್, ಆರಾಮಾಗಿ ಈಜು ಹೊಡಿಬೋದು. ಈ ಕಡೆನೇ ಸ್ವಲ್ಪ ರಿಸ್ಕ್ ತೊಗೊಬೇಕು. ಬನ್ನಿ ಹೋಗೋಣ. ಬೆಡ್ಡು ಮಲ್ಕೊಳ್ಳೋಕೆ ರಿಲ್ಯಾಕ್ಸ್ ಮಾಡಿ ತೋರಿಸ್ತೀನಿ ನೋಡಿ ಗೈಸ್. ಬೆಡ್ಡು ಕ್ರೇಜಿ ಅನ್ಕೊಳ್ಳಿ, ಆರಾಮಾಗಿ ಮಲ್ಕೊಬೋದು. ಜಾಸ್ತಿ ಬಿಸಿಲಿದೆ ಗೈಸ್. ಆದರೆ ನೋಡಿ ಇಲ್ಲಿ ಏನು ಇರಲ್ಲ ಅಷ್ಟೊಂದು ಕ್ರೊಕೊಡೈಲು, ಅಂದರೆ ಕ್ರೊಕೊಡೈಲೇ ಇರಲ್ಲ ಅನ್ಕೊಳ್ಳಿ. ಇರುತ್ತಾ? ಬನ್ನಿ ಗೈಸ್ ನೋಡೋಣ. ಆರಾಮಾಗಿ ಈಜುಡಿ, ಆರಾಮಾಗಿ ಈಜುಡ್ದು ಹೋಗೋಣ ಅಷ್ಟೇ. ಕಪಲ್ಸ್ ನೋಡಿ ಗೈಸ್, ಇರಿ ಮುಂದೆ ಹೋಗ್ಮೇಲೆ ತೋರಿಸ್ತೀನಿ. ಒಂದು ಕಪಲ್ಸ್ ಇದ್ದಾರೆ ಅಲ್ಲಿ ನೋಡಲ್ಲಿ ಅಜ್ಜಿ ತಾತ. ನೋಡಿ ನಿಮ್ಗೇನು ಬೇಕು, ಇದಕ್ಕಿನ್ನ ಹೆಚ್ಚೇನ ಬೇಕಾ ನೋಡಿ. ಇದನ್ನ ಏನು ಬೇಕು ಕೇಳಿ ಗೈಸ್, ಎಲ್ಲ ಫುಲ್ ಕ್ರೇಜಿ ಅಂದ್ಕೊಳ್ಳಿ. ಬನ್ನಿ ಹೋಗೋಣ, ಫುಲ್ ಎಂಜಾಯ್ಮೆಂಟ್ ಇರುತ್ತೆ, ಎಂಜಾಯ್ ಮಾಡಿ. ಗಾಡಿ ಎತ್ಕೊಂಬರಕು ಸಿಟಿಯಲ್ಲೆಲ್ಲ 100 ರೂಪಾಯಿ ಕೊಟ್ಟು 200 ರೂಪಾಯಿ ಕೊಟ್ಟು ವಾಷಿಂಗ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ನೋಡಿ ಗಾಡಿ ವಾಷಿಂಗ್ ಕೂಡ ಇಲ್ಲೇ ಗಾಡಿ ಎತ್ಕೊಂಬಂದು ವಾಶ್ ಮಾಡ್ತಾರೆ. ಇರಿ ನಾವು ಇವಾಗ ನಮ್ಮ ಗಾಡಿ ನಾವು ವಾಶ್ ಮಾಡ್ತೀರಿ. ಇರಿ ಒಂದು ಗಾಡಿ ಬರುತ್ತೆ ಇವಾಗ ವಾಶ್ ಮಾಡ್ತೀವಿ. ರಸಿಕರ ರಾಜ ನೋಡಿ ಹೆಂಗ್ ಓಡ್ ಬರ್ತವನೆ ಹುಡುಗಿಗೋಸ್ಕರ. ನೋಡಿ ಹೆಂಗ್ ಓಡ್ ಬರ್ತವ್ರೆ. ಹುಡುಗ ಫುಲ್ ಜೋಶಲ್ಲಿ ಇರೋದು, ರಚ್ಗೆದ್ ಬಿಟ್ಟಿರೋದು, ಕಿಲ್ಲರ್ ರೋಮಿಯೋ. ನೋಡಿ ಇದು ಆ ಕಡೆ ಇರೋದು ಭೀಮಾ. ಅದು ದೊಡ್ಡ ನದಿ, ಇದು ಕೃಷ್ಣ ಬಿಟ್ರೆ ನೆಕ್ಸ್ಟ್ ಇದೆ ಭೀಮಾ ನದಿ. ನೋಡಿ ಗೈಸ್, ನೋಡಿ ಇಲ್ಲಿ ಕಪಲ್ಸ್. ವಾ ಪಾಪ ಬ್ರೇಕಪ್ ಆಗ್ಬಿಟ್ಟಿದೇನೋ, ಅದಕ್ಕೆ ದೂರ ಕುತ್ಕೊಬಿಟ್ಟವ್ರೆ. ನೋಡಿ ಈ ಗಾಡಿನ ವಾಶ್ ಮಾಡ್ತೀರಿ ಇವಾಗ. ವಾಷಿಂಗ್ಗೆ ಈ ಗಾಡಿ ವಾಷಿಂಗ್ ಹೋಗುತ್ತೆ. ನೋಡಿ ವಾಷಿಂಗ್ ಹೆಂಗೆ ಮಾಡೋದಂತ ನೋಡ್ತೀವಿ ನೋಡಿ ಇವಾಗ. ಬನ್ನಿ ಗೈಸ್, ನಾವು ಅನ್ಕೊಂಡಿದ್ದ ಹಂಗಲ್ಲ ಗೈಸ್. ಇವ್ರೇನೋ ಮಾಟ ಮಂತ್ರ ಮಾಡ್ತವ್ರೆ. ನಿನಗೆ ಬಂತು ಟೈಮು. ಮೂಟೆ ಕಟ್ತಾರೆ. ಯಾವ ಮೋರಿ, ರಸ್ತೆ, ರೈಲ್ವೆ ಕಮ್ಮಿ ಮೇಲೆ ತಲೆ ಸಿಗುತ್ತೋ ಗೊತ್ತಿಲ್ಲ. ಏ ದಡ್ಡ ಚಪ್ಪಡಿ, ನೀರಲ್ಲಿ ಇಳಿಯೋದು ಬೇಡಪ್ಪ. ಇವ್ರೇನೋ ಮಾಟ ಮಂತ್ರ ಮಾಡ್ತವ್ರೆ ಗೈಸ್. ಬೇಡ ಅವ್ರ ಬಗ್ಗೆ ಮಾತಾಡೋದು ಬೇಡ ನಾವು. ನೋಡೋಣ ಏನೇನೋ ಮಾಡ್ತವ್ರೆ ಗೈಸ್. ಇವರೆಲ್ಲ ಏನೋ ಪೂಜೆ ಮಾಡ್ತವ್ರೆ. ಬೇಡ ನಾವು ಈಜೋಡೆ ಪೂಜೆ ಮಾಡ್ತವ್ರೆ ಗೈಸ್ ಇವರು. ಗೈಸ್ ಏನೋ ಪೂಜೆ ಮಾಡ್ತವ್ರಪ್ಪ ಇವತ್ತು. ಈಜಾಡ್ಬೋದಾ ಆಗಲ್ವಾ ನೋಡಿ. ಅಲ್ಲೊಂದು ಕಡೆ ಪೂಜೆ ಮಾಡ್ತವ್ರೆ, ಆಮೇಲೆ ಇಲ್ಲೊಂದು ಕಡೆ ಪೂಜೆ ಮಾಡ್ತವ್ರೆ, ಮತ್ತೆ ಅಲ್ಲೊಂದು ಕಡೆ ಇದ್ದಾರೆ ನೋಡಿ. ಇವತ್ತಾಗಲ್ಲ ಬಿಡಿ ಸೀರೆ ನೋಡೋಣ. ಆದರೆ ಮಾಡೋದಿಲ್ಲ ಅಂದರೆ ನೋಡೋಣ. ಸಿ ಗೈಸ್ ನೋಡಿ ಇಲ್ಲಿ ಮಲ್ಕೊಂಡಿದ್ದಾರೆ ನೋಡಿ. ನೋಡೋಣ ಬಿಡಿ. ಸೊ ಗೈಸ್ ಇನ್ನೂ ಇಬ್ಬರು ಬಂದವ್ರೆ. ಇದು ಸಾರಿ ಡ್ಯೂಕ್ 200 ಇಲ್ಲಿದೆಯಲ್ಲ ಆ ಗಾಡಿದಲ್ಲಿ. ಯಾರಂದರೆ ಇವರಿಬ್ಬರೇ ಗೈಸ್. ನೋಡಿ ಇಲ್ಲಿ ಎಂಜಾಯ್ ಮಾಡೋಕ್ಕೆ ಇವರಿಬ್ಬರೇ ಬಂದಿರೋದು. ಇವರಿಬ್ಬರೇ ಬ್ರಿಡ್ಜಿಗೆ ಬಾ ನೋಡಿ ಗೈಸ್. ಇನ್ನೇನು ಬೇಕು ಹೇಳಿ, ಇಲ್ಲಿ ಚಿಲ್ ಮಾಡೋಕ್ಕೆ ಚಿಲ್ ಮಾಡೋಕ್ಕೆ. ರಸಿಕರ ರಾಜ ಗೈಸ್. ಇನ್ನೂ ಇಬ್ಬರು ಬಂದವ್ರೆ, ಇವಾಗ ಚಿಲ್ ಮಾಡೋಣ. ಇವರು ಅಂದರೆ ಇವರೇನೋ ಇದೆ ಗೊತ್ತಿಲ್ಲ, ಏನೇ ಮಾಡ್ತವ್ರೆ.
ಅದು ಮಾಡಾದ್ಮೇಲೆ ಅವ್ರು ಹೋಗುವಾದ್ಮೇಲೆ ನಾವು ನೆಕ್ಸ್ಟು ಮಾಡೋಣ ಅಂತ ಕಾಯ್ತಾ ಇದ್ದೀರಿ. ಇಲ್ಲೇನೇನೋ ಮಾಡೋರು ಗೈಸ್ ಮಾಟ ಮಂತ್ರ ನೋಡಿ. ಇಲ್ಲಿ ಕುಂಬಳಕಾಯಿ ಇಲ್ಲಿ ಕುಂಬಳಕಾಯಿ, ಇಲ್ಲಿ ಪೂಜೆ ಏನೇನೋ ಮಾಡವ್ರೆ. ಅದೇ ನಾವು ಸ್ವಲ್ಪ ರಿಸ್ಕ್ ತೊಗೊಂಬಾರ್ದಂತ ಏನೇನೋ ಮಾಡ್ತಾಯಿದ್ದೀರಿ. ಆದರೆ ಜಾಸ್ತಿ ರಿಸ್ಕ್ ಆಗ್ತಾಯಿದೆ. ಲೆಟ್ಸಿ ಏನಾಗುತ್ತೆ ನೋಡೋಣ. ದೇವ್ರಿದ್ದಾನೆ ಕಾಪಾಡೋಕ್ಕೆ. ಲೆಟ್ಸ್ ಡು. ಇವ್ನು ನೋಡಿ ಏನು ಭಯ ಇಲ್ದಿರ ಹೋಗ್ತಾನೆ. ಇವನು ರಸಿಕಾ ರಾಜರ ಅವ್ರ ತಮ್ಮ ಇವನು. ನೋಡಿ ನೋಡಿ ಗೈಸ್ ಅವ್ನಿಗೇನು ಸಿಗ್ತೈತೆ. ಗೈಸ್ ನೋಡಿ ಸ್ಟಾರ್ಟ್ ಮಾಡವ್ರೆ. ಯಪ್ಪ ನನ್ನ ಸ್ಲಿಪ್ಪರ್ಸ್ ಹೋಗ್ಕೊಂಡ್ಬಿಡ್ತೀನಿ. ನೋಡಿ ನೋಡಿ ಇಬ್ಬರು ಆಡ್ತವ್ರೆ. ನೆಕ್ಸ್ಟ್ ಇವರೇ ಹೇಳಿಯೋದು. ನನಗೂ ಬರೋಲ್ಲ ಗೈಸ್, ನಾವು ಸುಮ್ಮನೆ ಬಂದಿರೋದು ನೋಡೋಕ್ಕೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಇಟ್ಸ್ ಪೇನ್ ಫಾರ್ ಗಾಡ್. ನಾವು ನೋಡೋಣ. ನಮ್ಮದು ಓನ್ ರಿಸ್ಕಲ್ಲಿ ನಾವು ಮಾಡ್ತಾಯಿದ್ದೀರಿ. ನಾನೇ ಮಾಡ್ತೀನಿ. ಇನ್ನೊಂದೈತೆ ಕ್ಲಿಪ್ಪು ಅದಾಗ್ತೀನಿ. ಲಾಯರ್ ಆಗಿ ಫೇಮಸ್ ಆಗಲ್ಲ, ಯೂಟ್ಯೂಬರ್ ಆಗಿ ಫೇಮಸ್ ಆಗಿಬಿಡ್ತಾನೆ ಅವನು ಅಷ್ಟೇ. ಗೈಸ್ ಇನ್ನೇನಿಲ್ಲ. ಇವಾಗ ಇಲ್ಲ ಸ್ವಿಮ್ ಮಾಡಾದ್ಮೇಲೆ ಗಾಡಿ ವಾಶು. ಇವರು ಆದ್ಮೇಲೆ ಇನ್ನೂ ಮಸ್ತಾಗಿ ಆಡೋದು ಸ್ವಿಮ್ಮಿಂಗು. ಇವರು ಅಂದರೆ ಅವಾಗೆ ತೋರಿಸ್ನಲ್ಲ, ಅವರೆಲ್ಲ ಹೋಗಾದ್ಮೇಲೆ ಇನ್ನೂ ಮಸ್ತಾಗಿ ಆಡೋದು. ಲೆಟ್ಸ್ ಸಿ ಆಲ್ ಹ್ಯಾಪನ್ಸ್ ಫಾರ್ ಗುಡ್. ನೋಡಿ ಇವಾಗ ಗಾಡಿ ವಾಶ್. ಗಾಡಿ ವಾಶ್ ಮಾಡ್ತಾರೆ. ರಿಸ್ಕ್ ತೊಗೊತಾವ ನಾವು. ನೋಡಿ ಗಾಡಿ ವಾಶ್. ಹಾಕಲ್ಲ ಸೆಂಟರ್ ಸ್ಟ್ಯಾಂಡ್. ಇವಾಗ ಗಾಡಿ ವಾಶ್ ಆಗ್ತೈತೆ ನೋಡಿ. ಹೆಂಗಾಗುತ್ತೆ ಗಾಡಿ ವಾಶ್ ನೋಡಿ. ಗಾಡಿ ವಾಷಿಂಗ್ ಹೆಂಗಾಗುತ್ತೆ ನೋಡಿ ಇವಾಗ. ನಾವು ಗಾಡಿ ವಾಷಿಂಗ್ ಇವಾಗ ಶುರು. ಗಾಡಿ ವಾಶ್. ನೀವು ಗಾಡಿ ವಾಶ್ ಮಾಡ್ತಾಯಿರೋ ಬಾಡಿ ವಾಶ್ ಮಾಡ್ತಾಯಿರೋ ಗೊತ್ತಿಲ್ಲ. ಗಾಡಿ ವಾಶ್ ಅಷ್ಟೇ. ಇದು ಬಾಡಿ ವಾಶ್ ಆಗಲ್ಲ. ರಸಿಕರ ರಾಜ್ಯ. ಬೆಂತಿಕರೊಬ್ರು, ಎಲ್ಲಾರು ಒಬ್ಬೊಬ್ರು. ಕಾರ್ತಿಕರೊಬ್ರು. ನಾನು ಹೇಳ್ತೀನಿ ಚಂದ ಫಸ್ಟ್ ಪ್ಲೇಸ್ ಮಾಡಬೇಕಿಲ್ಲ, ಕಟ್ ಮಾಡೋದು ಸಪ್ರೇಟಾಗಿ ಹಾಕಿ ನಾನು ಹೇಳ್ತೀನಿ. ಸ್ವಿಮ್ಮಿಂಗ್ ಮಾಡೋರು ಬಂದವ್ರು ಅಂತ ಹೇಳಿದ್ರು. ಇವರೇ ಕುತ್ಕೊಂಡ್ಬಿಟ್ಟವ್ರೆ. ಸ್ವಿಮ್ಮಿಂಗ್ ಏನೂ ಇಲ್ಲಪ್ಪ, ಕೂತ್ಕೋ ಆಗ್ಬಿಡಿ.
ಅಲ್ಲಿ ನೋಡಿ ಗಾಡಿ ಆಗ್ಬಿಡೈತೆ ನಡೆದಿ ಇವತ್ತು ಗಾಡಿ ವಾಷಿಂಗ್. ನೋಡ್ರಿ ಆ ಶ್ರದ್ಧೆ ಗೈಸ್ ಇವತ್ತೇನು ಗೊತ್ತಾ, ಫುಲ್ ರೆಸ್ಟಲ್ಲಿರೋ ಇವತ್ತು ಫುಲ್ ಟಯರ್ಡ್ ಆಗಿರೋದು. ನಾವು ಬೆಳಗ್ಗೆ ಇದಕ್ಕೆ ಹೋಗಿದ್ರಿ ಗಂಗಸ್ಥಾನಾಗೆ. ಅಂದರೆ ನಮ್ಮ ಊರ ಜಾತ್ರೆ 3 ವರ್ಷಕ್ಕೆ ಒಂದ್ಸರಿ ನಡೆಯುತ್ತಲ್ಲ, ಅದಕ್ಕೆ ನಾವು ಎಷ್ಟು ಒಂದು 25 to 30 ಕುರಿ ಅಂದರೆ ಗೋಟು ಶೀಪು ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸಿ, ಮತ್ತು ಇನ್ನು ಏನೇನೋ ಆಗುತ್ತೆ ಪ್ರೊಸೀಜರು. ಆ ವಿಡಿಯೋ ಬೇಕಾದರೆ ಆದಷ್ಟು ಬೇಗ ಬರುತ್ತೆ. ನಾವು ಕಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಬೇಕಾದರೆ ಅಪ್ಲೋಡ್ ಮಾಡ್ತೀರಿ. ಓಕೆ, ನೆಕ್ಸ್ಟು ನೋಡೋಣ ಬೈ ಕಮಿಂಗ್ ಡೇಸ್. ನೋಡಿ ಕಾರ್ತಿಕ್ ಅವರು ಅವ್ರು ಏನಂತವ್ರು ಅಂದರೆ ಸಿಂಗಲ್ಸ್ ಉರ್ಸೋರು ಇದೇ ವಿಡಿಯೋ ಅಂತ ಹೇಳ್ತವ್ರೆ. ಸಿಂಗಲ್ಸ್ಗೆ ಕಪಲ್ಸ್ಗೆ ಡಿಫ್ರೆನ್ಸ್ ಇದೆ. ಸಿಂಗಲ್ಸ್ಗೆ ಮತ್ತು ಕಪಲ್ಸ್ಗಿರೋ ಡಿಫ್ರೆನ್ಸ್. ಬೇಸಿ ಫುಲ್ ಫನ್ನು ಗೈಸ್. ನಾವು ಸ್ವಿಮ್ಮಿಂಗ್ ಮಾಡಾದ್ಮೇಲೆಲ್ಲ ಸ್ವಿಮ್ಮಿಂಗ್ ಮಾಡೋ ಒಂದು ವಿಡಿಯೋ ತೋರಿಸ್ತೀರಿ. ಆಮೇಲೆ ನೆಕ್ಸ್ಟು ಸಿಟ್ ಬ್ಯಾಕ್, ರಿಲ್ಯಾಕ್ಸ್, ಎಂಜಾಯ್.